ನಿಮಗೆ ಗೊತ್ತಾ, ಒಬ್ಬನ ಅಚ್ಚರಿಯ ಕ್ರಿಯೇಟಿವಿಟಿಯಿಂದ ಭಾರತೀಯರ ಆಹಾರದಲ್ಲಿ ಹೊಸ ಕ್ರಾಂತಿಗೆ ಕಾರಣವಾಯಿತು. ದಿ ಸ್ಟೋರಿ ಆಫ್ MTR. ಜೂನ್ 25, 1975ರಲ್ಲಿ ಭಾರತವು ತಾತ್ಕಾಲಿಕ ಅವಸ್ಥೆಗೆ ತಲುಪಿತು. ಜನರಿಗೆ ತಮ್ಮ ಕೊನೆ ಸೀಮೆಯ ಹಕ್ಕುಗಳನ್ನು ತಡೆ ಹಿಡಿಯಲಾಗಿತ್ತು. ಆರ್ಥಿಕತೆ ಕುಸಿಯುತ್ತಿತ್ತು ಮತ್ತು ವ್ಯಾಪಾರಗಳು ನಿರೀಕ್ಷೆಯಲ್ಲಿದ್ದವು. ಆದರೆ ಈ ಆಲೋಚನೆಯ ನಡುವೆ ಒಂದು ವ್ಯಕ್ತಿ ಅದನ್ನು ಅವಕಾಶವಾಗಿ ಪರಿವರ್ತಿಸಿದರು. ಅದೇ MTRನ ಸದಾನಂದ ಮಯ್ಯ. ಬೆಲೆ ನಿಯಂತ್ರಣಗಳಿಂದ ಹೋಟೆಲ್ ಕಾರ್ಯನಿರ್ವಹಿಸಲು ಅಸಾಧ್ಯವಾಯಿತು. ಆಗ ಮಯ್ಯರ್ ಅವರು ಧೈರ್ಯದಿಂದ ಹೆಜ್ಜೆ ಹಾಕಿ ರೆಸ್ಟೋರೆಂಟ್ ಅನ್ನು ಮುಚ್ಚಿ ಪ್ಯಾಕೇಜ್ ಆಹಾರ ಮಾರಾಟ ಮಾಡಲು ಪ್ರಾರಂಭಿಸಿದರು. ಅವರು ರವಾ ಇಡ್ಲಿಯನ್ನು ಪರಿಚಯಿಸಿದರು, ಎಲ್ಲಾ ಸಿಬ್ಬಂದಿಗಳನ್ನು ಉಳಿಸಿಕೊಂಡರು ಮತ್ತು MTRನ ಗುಣಮಟ್ಟವನ್ನು ಕಾಯ್ದುಕೊಂಡರು. ಈ ಹೊಸತೆಯ ಮೂಲಕ MTR ಹೊರಬಂದು ಯಶಸ್ಸಿನ ಹಾದಿಯಲ್ಲಿ ಸಾಗಿತು. ಇಂದು MTR 1000 ಕೋಟಿ ಬ್ರ್ಯಾಂಡ್ ಆಗಿದೆ. ಹೇಗೆ ಒಬ್ಬ ವ್ಯಕ್ತಿ ಬಿಕ್ಕಟ್ಟನ್ನು ಅವಕಾಶವನ್ನಾಗಿ ಪರಿವರ್ತಿಸಿದರು ಎಂಬುದಕ್ಕೆ ಸಾಕ್ಷಿಯಾಗಿದೆ.